ಕರಾಬೆಲ್ಲರ್ ಮಹಾವಿದ್ಯಾಲಯದ BA ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಕಳೆದ ವಿಡಿಯೋದೊಳಗೆ ಕೇವಲ ಸಿಲೆಬಸ್ ಅನ್ನ ಪಠ್ಯಕ್ರಮವನ್ನು ಮಾತ್ರ ನಿಮಗೆ ನಾವು ಕಳಿಸಿದ್ವಿ. ಈಗ ಮೊದಲೇ ಚಾಪ್ಟರ್ ಅದರೊಳಗೆ ಏನಿದೆ ಅನ್ನುವಂಥದ್ದನ್ನು ನಾವು ಫಸ್ಟ್ ಯೂನಿಟ್ ಒಳಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಫಸ್ಟ್ ಯೂನಿಟ್ ಒಳಗೆ ಇಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಚರ್ಚಿಸಬಹುದು ಅನ್ನುವಂಥದ್ದನ್ನು ಇಲ್ಲಿ ಸೂಕ್ಷ್ಮವಾಗಿ ನಾವು ಅಭ್ಯಸಿಸೋಣ. ಮೊದಲೇ ಯೂನಿಟ್ ಒಳಗೆ ಗಣಿತದ ಪರಿಚಯ, ಅರ್ಥಶಾಸ್ತ್ರದಲ್ಲಿ ಗಣಿತದ ಮಹತ್ವ, ಅನುಪಾತಗಳು, ಅಸ್ಥಿರಗಳು, ಸ್ಥಿರಾಂಕಗಳು, ಸಂಪೂರ್ಣ ಮತ್ತು ಅನಿಯಂತ್ರಿತ ನಿಯತಾಂಕಗಳು, ಸಮೀಕರಣಗಳು ಮತ್ತು ಗುರುತುಗಳು, ಸರಳ ಆಸಕ್ತಿ ಮತ್ತು ಸಂಯುಕ್ತ ಆಸಕ್ತಿ ಅನ್ನುವಂಥ ವಿಷಯಗಳನ್ನು ನಾವು ಮೊದಲನೇ ಯೂನಿಟ್ನೊಳಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಮೊದಲನೇ ಯೂನಿಟ್ನೊಳಗೆ ಇಂಟ್ರೊಡಕ್ಷನ್ ಆಫ್ ದಿ ಮ್ಯಾಥಮೆಟಿಕ್ಸ್ ಅನ್ನೋದು ಗಣಿತದ ಪರಿಚಯ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಗಣಿತ ಶಾಸ್ತ್ರವನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು, ಯಾಕಂದ್ರೆ ಹೊಸ ಒಂದು ಪಠ್ಯಕ್ರಮದಂತೆ ಈ ವರ್ಷದ ನಾವು ಪಠ್ಯಕ್ರಮ ಹೇಳೋದ್ರೆ ಗಣಿತಾತ್ಮಕ ಸಂಖ್ಯಾತ್ಮಕ ಅರ್ಥಶಾಸ್ತ್ರ ಅನ್ನುವಂಥದ್ದನ್ನ ಈ ವರ್ಷದ ಒಂದು ನಾವು ಪಠ್ಯಕ್ರಮವನ್ನು ಅಭ್ಯಾಸ ಮಾಡ್ತೀವಿ. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರ ಅಥವಾ ಗಣಿತಾತ್ಮಕ ವಿಧಾನ ಅಂದ್ರೆ ಏನು, ಅದು ಅರ್ಥಶಾಸ್ತ್ರದಲ್ಲಿ ತನ್ನದೇ ಆದಂತ ಯಾವ ರೀತಿಯ ಮಹತ್ವವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನ, ಜೊತೆಗೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದಲ್ಲಿ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನುವಂಥದ್ದನ್ನ ನಾವು ಈ ಒಂದು ಪಠ್ಯಕ್ರಮದೊಳಗೆ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಯೂನಿಟ್ ಒಳಗೆ ಗಣಿತಶಾಸ್ತ್ರ ಅಥವಾ ಗಣಿತದ ಪರಿಚಯ ಅನ್ನೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ಅಭ್ಯಾಸದೊಳಗೆ ಗಣಿತವನ್ನ ನಾವು ಯಾಕೆ ಬಳಸ್ತೀವಿ, ಯಾಕೆ ಬಳಸಬೇಕು, ಬಳಸಿದ್ರ ಅರ್ಥಶಾಸ್ತ್ರ ಅಧ್ಯಯನ ಹೀಗಿರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ವಿದ್ಯಾರ್ಥಿ ಮಿತ್ರರೇ, ಗಣಿತದ ಪರಿಚಯವನ್ನು ನಾವು ನೋಡುವಾಗ ಆಧುನಿಕ ದಿನಮಾನಗಳಲ್ಲಿ ಅಥವಾ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರುವಂತೆ ಆರ್ಥಿಕ ವಿಶ್ಲೇಷಣೆಯನ್ನ ಗಣಿತದ ರೂಪದಲ್ಲಿ ನಾವು ಅಧ್ಯಯನ ಮಾಡಿದಾಗ ಆರ್ಥಿಕ ವಿಶ್ಲೇಷಣೆಯ ವಿಷಯಗಳು ಹೆಚ್ಚು ಅಲ್ಲಿ ಪರಿಪೂರ್ಣತೆಯನ್ನ, ನಿಖರತೆಯನ್ನ ಅಲ್ಲಿ ನಾವು ಕಾಣಬಹುದು. ಜೊತೆಗೆ ಅರ್ಥಶಾಸ್ತ್ರವು ಒಂದು ವಿಜ್ಞಾನವೇ ಹೌದು ಅಂತ ಹೇಳಿ ನಾವು ಒಪ್ಕೊಂಡಾಗ ಆ ವಿಜ್ಞಾನ ಅನ್ನುವಂಥದ್ದನ್ನ ಸಾಬೀತು ಮಾಡುವಂತಹದ್ದು ಯಾವುದು ಅಂದ್ರೆ ಗಣಿತ ಅನ್ನೋದು. ಹಾಗಾಗಿ ನಾವು ಗಣಿತದ ಮೂಲಕ ಅರ್ಥಶಾಸ್ತ್ರವನ್ನ ಒಂದು ವಿಜ್ಞಾನ ಅಂತ ಹೇಳಿ ಕರೀಲಿಕ್ಕೆ ನಿಖರವಾದಂತ ಒಂದು ಸಂಖ್ಯೆಗಳ ಮೂಲಕವಾಗಿ ನಾವು ಹೇಳಬಹುದು. ಹಾಗಾಗಿ ಅರ್ಥಶಾಸ್ತ್ರ ಅಲ್ಲಿ ಗಣಿತದ ಮೂಲಕ ಅಭ್ಯಾಸ ಮಾಡುವಂಥದ್ದು ಅತ್ಯಂತ ಮಹತ್ವದ್ದು. ಕಾರಣ ಏನಂದ್ರೆ ಆರ್ಥಿಕ ವಿಶ್ಲೇಷಣೆಯಲ್ಲಿ ಬರುವಂತ ವಿಷಯಗಳು ಹೆಚ್ಚು ನಿಖರ, ಸ್ಪಷ್ಟತೆ ಮತ್ತು ಸರಳವಾಗಿ ನಾವು ಅಭ್ಯಾಸ ಮಾಡಬೇಕಾದ್ರೆ ಗಣಿತವನ್ನು ನಾವು ಇಲ್ಲಿ ಬಳಸಲೇಬೇಕು. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಗಣಿತ ಅತ್ಯಂತ ಪ್ರಮುಖವಾಗಿತ್ತು. ಕಾರಣ ಏನು ಅಂದ್ರೆ ನಾವು ಉದಾಹರಣೆ ನೋಡಬಹುದು. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ಗಣಿತವನ್ನು ಯಾವ ರೀತಿ ಬಳಸಬಹುದು, ಹೇಗೆ ಬಳಸಬಹುದು? ಈಗ ಆರ್ಥಿಕ ವಿಶ್ಲೇಷಣೆಗಳು ಹೆಚ್ಚು ನಿಖರ ಮತ್ತು ಸ್ಪಷ್ಟವಾಗಿರಬೇಕು ಅಂದ್ರೆ ಕೆಲವೊಂದು ಆರ್ಥಿಕ ವಿಶ್ಲೇಷಣೆಗಳಿಲ್ಲದವಲ್ಲ ವಿಷಯಗಳು, ಅವುಗಳನ್ನು ನಾವು ಗಣಿತದ ಮೂಲಕವಾಗಿ ಅಭ್ಯಸಿಸಿದಾಗ ಮಾತ್ರ ಹೆಚ್ಚು ಅಲ್ಲಿ ಅರ್ಥಶಾಸ್ತ್ರ ಹೆಚ್ಚು ಮಹತ್ವವನ್ನು ಪಡ್ಕೊಂಡು. ಉದಾಹರಣೆ, ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪದಗಳ ಬದಲಾಗಿ ಚಿಹ್ನೆಗಳನ್ನು ಬಳಸುವಂಥದ್ದಾಗಿರ್ಬೋದು, ವಾಕ್ಯಗಳ ಬದಲಾಗಿ ಸೂತ್ರಗಳನ್ನು ಮತ್ತು ಸಮೀಕರಣಗಳನ್ನು ಬಳಸುವಂಥದ್ದಾಗಿರ್ಬೋದು, ಅದರ ಜೊತೆಗೆ ವಿವರಣೆ ಎಕ್ಸ್ಪ್ಲೇಷನ್ ಇರುತ್ತಲ್ಲ ಅದನ್ನ ನಾವು ನಕ್ಷೆಗಳ ರೂಪದಲ್ಲಿ ಬಳಸುವಂಥದ್ದಾಗಿರ್ಬೋದು. ಈ ರೀತಿ ಒಳಗ ಇಲ್ಲಿ ಆರ್ಥಿಕ ವಿಷಯಗಳನ್ನ ಗಣಿತಶಾಸ್ತ್ರದ ಮೂಲಕ ಚಿಹ್ನೆಗಳು, ಆಮೇಲೆ ಸೂತ್ರಗಳು, ನಕ್ಷೆಗಳ ಮೂಲಕ ಸ್ಪಷ್ಟ ಮತ್ತು ನಿಖರವಾಗಿ ಅಭ್ಯಸಿಸಬಹುದು. ಈ ಕಾರಣದಿಂದ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರ ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಆಧುನಿಕ ದಿನಮಾನಗಳಲ್ಲಿ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರುವಂತೆ ಆಧುನಿಕ ವಿಶ್ಲೇಷಣೆಯಲ್ಲಿ ಗಣಿತ ತಂತ್ರಗಳನ್ನು ಉಪಯೋಗಿಸುವಂತ ಜ್ಞಾನದ ಶಾಖೆಯನ್ನ ನಾವು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದ್ರೆ ಗಣಿತದ ಮೂಲಕ ಅರ್ಥಶಾಸ್ತ್ರವನ್ನು ನಾವು ವ್ಯಾಖ್ಯಾನಿಸುವಾಗ ಆರ್ಥಿಕ ವಿಶ್ಲೇಷಣೆಗಳನ್ನ ಗಣಿತದ ತಂತ್ರಗಳನ್ನು ಉಪಯೋಗಿಸುವಂತ ಒಂದು ಜ್ಞಾನದ ಶಾಖೆಯನ್ನೇ
ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ಸ್ ಅನ್ನುವಂಥ ಅರ್ಥಶಾಸ್ತ್ರದಲ್ಲಿ ಗಣಿತವನ್ನ ನಾವು ಉಪಯೋಗಿಸುವಾಗ ಅದರ ಜ್ಞಾನದ ಶಾಖೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಕರಿಬಹುದು. ಈ ಹಿನ್ನೆಲೆ ಒಳಗೆ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತವನ್ನ ಮೊಟ್ಟ ಮೊದಲಿಗೆ ಬಳಸುವಂತ ಒಂದು ಕೀರ್ತಿ ಅಂದ್ರೆ ಆರ್ಥಿಕ ಸಿದ್ಧಾಂತಗಳನ್ನ ಗಣಿತದ ಮೂಲಕ ಸರಳೀಕರಣಗೊಳಿಸಿ ಅವುಗಳನ್ನ ಸಾಕಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸುವಂತ ಒಂದು ಪ್ರಯತ್ನವನ್ನ ಮೊಟ್ಟ ಮೊದಲಿಗೆ ಅಲ್ಲಿ ಮಾಡಿದಂತ ಕೀರ್ತಿ ವಿಲಿಯಂ ಸ್ಟ್ಯಾನ್ಲೆ ಜಿವೋನ್ಸ್ ಅನ್ನುವಂಥವರಿಗೆ ಸೇರಿದೆ. 19ನೇ ಶತಮಾನದ ಪ್ರಾರಂಭದ ಅವಧಿಯೊಳಗ ಜಿವೋನ್ಸ್ ಅನ್ನುವಂಥವರು ಅರ್ಥಶಾಸ್ತ್ರದ ವಿಶ್ಲೇಷಣೆ ಒಳಗ ಗಣಿತವನ್ನ ಬಳಕೆ ಮಾಡುವುದರ ಮೂಲಕ ಆರ್ಥಿಕ ವಿಶ್ಲೇಷಣೆಯನ್ನ ಸ್ಪಷ್ಟ ಮತ್ತು ನಿಖರವಾಗಿ ಅವುಗಳ ಸಿದ್ಧಾಂತಗಳನ್ನ ನಿರೂಪಣೆ ಮಾಡಿರುವಂಥದ್ದು ಕೂಡ ನಮಗೆ ಕಂಡು ಬರುತ್ತಾ. ಅಂದ್ರೆ ಜಿವೋನ್ಸ್ ಅನ್ನುವಂಥವರು 19ನೇ ಶತಮಾನದ ಪ್ರಾರಂಭದೊಳಗ ಅರ್ಥಶಾಸ್ತ್ರದ ವಿಶ್ಲೇಷಣೆ ಒಳಗ ಗಣಿತವನ್ನ ಪರಿಚಯಿಸಿದರು. ಅದಾದ ನಂತರ ಅಲ್ಲಿ ಸಾಕಷ್ಟು ತಜ್ಞರು, ಆರ್ಥಿಕ ತಜ್ಞರು, ಮಾರ್ಷಲ್, ನಟ್ ವಿಕ್ಸೆಲ್, ಎಡ್ಸ್ವರ್ತ್ ಮುಂತಾದ ಒಂದು ಆರ್ಥಿಕ ತಜ್ಞರಿಲ್ಲದ ಸ್ಲಟಸ್ಕಿ, ಕ್ಯಾಸೆಲ್ ಮುಂತಾದವರು ಕೂಡ ಈ ಒಂದು ಗಣಿತವನ್ನ ಆರ್ಥಿಕ ವಿಶ್ಲೇಷಣೆ ಒಳಗೆ ಬಳಸಿದರು. ನಂತರ 1960ರ ನಂತರದ ಅವಧಿ ಒಳಗ ಇಲ್ಲಿ ಅರ್ಥಶಾಸ್ತ್ರದ ವಿಶ್ಲೇಷಣೆ, ಆರ್ಥಿಕ ವಿಶ್ಲೇಷಣೆಯೊಳಗ ಗಣಿತಶಾಸ್ತ್ರದ ಮಹತ್ವ ಇನ್ನೂ ಹೆಚ್ಚಾಗಿ ಅಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿತು ಅನ್ನುವಂಥದ್ದನ್ನ ನಾವು ಇಂಟ್ರೊಡಕ್ಷನ್ ಆಫ್ ದಿ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ಸ್ ಅನ್ನುವಂಥದ್ರೊಳಗ ಗಣಿತಶಾಸ್ತ್ರ ಅಂದ್ರೆ ಏನು, ಇದನ್ನ ಯಾಕೆ ಉಪಯೋಗ ಮಾಡ್ತಾರ, ಇದರ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಹಾಗೆ ನಾವು ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ಸ್ ಸ್ಟಡೀಸ್, ಅರ್ಥಶಾಸ್ತ್ರದ ಒಂದು ಅಧ್ಯಯನದೊಳಗ ಅಥವಾ ಅರ್ಥಶಾಸ್ತ್ರದಲ್ಲಿ ಗಣಿತದ ಮಹತ್ವವನ್ನು ನಾವು ತಿಳ್ಕೋಬೇಕು. ಅಂದ್ರೆ ಆರ್ಥಿಕ ವಿಶ್ಲೇಷಣೆಯನ್ನ ಅಥವಾ ಅರ್ಥಶಾಸ್ತ್ರದ ಸಿದ್ಧಾಂತಗಳ ನಿರೂಪಣೆಯಲ್ಲಿ ಗಣಿತಶಾಸ್ತ್ರ ಏನೆಲ್ಲ ಮಹತ್ವವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನ ಅದರ ಮಹತ್ವದ ಅಂಶಗಳಲ್ಲಿ ನಾವು ನೋಡಬಹುದು. ಹಾಗಾದ್ರೆ ಇಲ್ಲಿ ಗಣಿತಶಾಸ್ತ್ರದ ಒಂದು ಮಹತ್ವದ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನೋಡಿದಾಗ ಅಲ್ಲಿ ಮೊದಲನೇದಾಗಿ ಖಚಿತವಾದ ಭಾಷೆ, ಪರ್ಫೆಕ್ಟ್ ಲ್ಯಾಂಗ್ವೇಜ್ ಇನ್ ದಿ ಎಕನಾಮಿಕ್ಸ್. ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯಗಳನ್ನ ಸ್ಪಷ್ಟವಾಗಿ ನಿಖರವಾಗಿ ಅಭ್ಯಾಸ ಮಾಡಬೇಕಾದ್ರೆ ಗಣಿತಶಾಸ್ತ್ರ ಖಚಿತವಾದಂತಹ ಒಂದು ಉತ್ತರವನ್ನು ನೀಡುವಂಥದ್ದು ಆಗಿರುತ್ತೆ. ಅದಕ್ಕೆ ಖಚಿತವಾದಂತಹ ಭಾಷೆ ಎನ್ನುವಂಥದ್ದು ಕೂಡ ಇದರ ಮೊದಲನೆಯ ಮಹತ್ವದ ಅಂಶ ಆಗಿದೆ. ಎರಡನೇದು ಯಾವುದು ಅಂದ್ರೆ ತೀವ್ರವಾದಂತಹ ವಿಶ್ಲೇಷಣೆ. ಅತಿ ಫಾಸ್ಟ್ ಆಗಿ ವಿಷಯಗಳ ನಿರೂಪಣೆ ಮಾಡುವುದರ ಮೂಲಕ ಅವುಗಳ ಉತ್ತರವನ್ನು ಕಂಡುಹಿಡಿಯುವಲ್ಲಿ ಗಣಿತದ ಶಾಸ್ತ್ರ ಅತ್ಯಂತ ಪ್ರಮುಖವಾಗಿ ಸಹಾಯವನ್ನು ಮಾಡುವಂಥದ್ದು. ಅಂದ್ರೆ ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯನ್ನ ತೀವ್ರವಾಗಿ ವೇಗವಾಗಿ ಅಭ್ಯಸಿಸಿ ಅವುಗಳ ವಿವರಣೆಯನ್ನು ನೀಡುವಂಥದ್ದು ಕೂಡ ಇದರ ಮತ್ತೊಂದು ಪ್ರಮುಖ ಲಕ್ಷಣ. ಮೂರನೇದು ಆರ್ಥಿಕ ಸಿದ್ಧಾಂತದ ದಕ್ಷ ಮಂಡಳಿ. ಅಂದ್ರೆ ಗಣಿತಾತ್ಮಕ ವಿಧಾನವು ಅತ್ಯಂತ ಪ್ರಮುಖವಾಗಿ ದಕ್ಷತೆಯಿಂದ ಕೂಡಿರುವುದರಿಂದ ನೋಡ್ರಿ, ಯಾವಾಗಲೂ ಗಣಿತ ಸರ್ವಕಾಲಿಕವಾದಂತ ಸತ್ಯಾಂಶಗಳನ್ನೇ ನಿರೂಪಣೆ ಮಾಡುವಂಥದ್ದು, ಅದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ಹಾಗಾಗಿ ಅಂತಃಶಾಸ್ತ್ರದ ಮೂಲಕ ಇಲ್ಲಿ ಆರ್ಥಿಕ ವಿಶ್ಲೇಷಣೆಯನ್ನು ಅಭ್ಯಾಸ ಮಾಡಿದಾಗ ಆ ಸಿದ್ಧಾಂತದ ದಕ್ಷ ಎಫಿಷಿಯನ್ಸಿ ಅನ್ನುವಂಥದ್ದು ಏನಿರುತ್ತ ಅಲ್ಲಿ ಕಂಡು ಬರುತ್ತಾ ಅನ್ನೋದು. ಹಾಗಾಗಿ ಗಣಿತಶಾಸ್ತ್ರದ ಒಂದು ಬಳಕೆಯ ಮೂಲಕವಾಗಿ ಆರ್ಥಿಕ ಸಿದ್ಧಾಂತಗಳನ್ನ ಸ್ಪಷ್ಟವಾಗಿ ಮತ್ತು ದಕ್ಷವಾಗಿ ನಿರೂಪಣೆ ಮಾಡಬಹುದು ಅನ್ನೋದು. ನಂತರ ನಾಲ್ಕನೇದು ಪರಿಮಾಣಗಳನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ಅಲ್ಲಿ ಸಾಕಷ್ಟು ರೀತಿಯ ಆರ್ಥಿಕ ಒಂದು ಚಲ ಪರಿಮಾಣಗಳು ಅನ್ನೋದು ಬದಲಾಗುವಂತ ಒಂದು ವಿಷಯಗಳು ಅಥವಾ ಆರ್ಥಿಕ ಸಂಗತಿಗಳನ್ನು ಇರುತ್ತಲ್ಲ, ಅದನ್ನ ಇಲ್ಲಿ ಗಣಿತಶಾಸ್ತ್ರ ಅದು ಪ್ರತಿನಿಧಿಸುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಐದನೇದು ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಗ್ರಹಿಸುವಿಕೆ ಎನ್ನುವಂಥದ್ದು. ಅಂದ್ರೆ ಗಣಿತಶಾಸ್ತ್ರವು ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತ ಏನದಲ್ಲ ಅವುಗಳನ್ನ ಸುಲಭವಾಗಿ ಗ್ರಹಿಸುವಂಥದ್ದು ಕೂಡ ಇದು ಆಗಿರುತ್ತೆ. ಅಂದ್ರೆ ಇದರ ಅರ್ಥ ಅಲ್ಲಿ ಆರ್ಥಿಕ ವಿಶ್ಲೇಷಣೆಯ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಗಣಿತದ ಮೂಲಕ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೀಮಾಂತ ವೆಚ್ಚ, ಮಾರ್ಜಿನಲ್ ಕಾಸ್ಟ್ ಅಂತ ಏನ್ ಕರಿತೀವಿ, ಇಟ್ ಇಸ್ ದಿ ಒನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ದಿ ಎಕನಾಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಬರುವಂತ ಪ್ರಮುಖವಾಗಿರುವಂತ ಒಂದು ಅಂಶ ಇದು ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾದ್ರೆ ನಾವು ಗಣಿತಶಾಸ್ತ್ರದ ಮೂಲಕ ಅಭ್ಯಸಿಸಬೇಕು. ಅದಕ್ಕೆ ಸೀಮಾಂತ ವೆಚ್ಚ,
ಅನುಭೋಗಿಯ ಕ್ರಿಯೆ, ಆಮೇಲೆ ಬಂಡವಾಳದ ಅಂಚಿನ ದಕ್ಷತೆ, ಮಾರ್ಜಿನಲ್ ಎಫಿಸಿಯನ್ಸಿ ಆಫ್ ಕ್ಯಾಪಿಟಲ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಜೊತೆಗೆ ವೇಗೋತ್ಕರ್ಷ ಅನ್ನುವಂಥದ್ದು, ಮಲ್ಟಿಪ್ಲೈಯರ್ ಅನ್ನುವಂಥದ್ದು, ಹೀಗೆ ಸಾಕಷ್ಟು ಪರಿಕಲ್ಪನೆಗಳನ್ನ ಗಣಿತಶಾಸ್ತ್ರದ ಮೂಲಕ ಸುಲಭವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಇದು ಅರ್ಥಶಾಸ್ತ್ರದಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಒಳಗೊಂಡಿದೆ. ನಂತರ ಆರನೇದು ಆರ್ಥಿಕ ಸಿದ್ಧಾಂತಗಳನ್ನ ನಕ್ಷಾ ರೂಪದಲ್ಲಿ ಪ್ರತಿಪಾದಿಸುವಂಥದ್ದು. ನೋಡ್ರಿ, ಇಲ್ಲಿ ಆರ್ಥಿಕ ವಿಶ್ಲೇಷಣೆಯನ್ನ ವಿವರಾತ್ಮಕವಾಗಿ ಅವುಗಳನ್ನು ನಾವು ನಿರೂಪಣೆ ಮಾಡಿದರೆ ಅವು ತಿಳಿಯುವುದು ಕಷ್ಟ ಸಾಧ್ಯ. ಅವುಗಳನ್ನು ನಕ್ಷೆಗಳ ಮೂಲಕವಾಗಿ ಎಕ್ಸ್ಪ್ಲೇಷನ್ ಮಾಡಿದಾಗ ಆ ನಕ್ಷೆಗಳು ಆ ವಿಷಯದ ವಿವರಣೆಯನ್ನ ಪ್ರತಿನಿಧಿಸ್ತವೆ. ಆ ನಕ್ಷೆಗಳು ಗಣಿತಶಾಸ್ತ್ರದ ಪ್ರಮುಖವಾಗಿರುವಂತಹ ವಿಷಯಗಳು. ಹೀಗಾಗಿ ಫಾರ್ ಎಕ್ಸಾಂಪಲ್ ಭಾರತದ ಜನಸಂಖ್ಯೆಯನ್ನು ವಿವರಣೆ ಮಾಡ್ಕೋತ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಅಲ್ಲಿ ನಾವು ನಕ್ಷೆಗಳ ಮೂಲಕ ಯಾವ ವರ್ಷ ಎಷ್ಟಿತ್ತು, ಎಷ್ಟಾಯ್ತು, ಪರ್ಸೆಂಟೇಜ್ ಹೆಂಗಾಯ್ತು ಅಂತ ಹೇಳಿ ನಕ್ಷೆಗಳ ಮೂಲಕ ತೋರಿಸ್ಬಿಟ್ರೆ ಆ ಚಿತ್ರದ ಮೂಲಕ ಬೇಗ ಗ್ರಹಿಸುವಿಕೆ ಸಾಧ್ಯ ಆಗುತ್ತೆ ಅನ್ನೋದು. ನಂತರ ಇಲ್ಲಿ ಹೊಸ ಪ್ರಮೇಯಗಳ ನಿಗಮ ಅನ್ನುವುದು. ಇಲ್ಲಿ ಸಾಮಾನ್ಯವಾಗಿ ಹೊಸ ಹೊಸ ಆರ್ಥಿಕ ವಿಶ್ಲೇಷಣೆಗಳನ್ನ ನಾವು ಗಣಿತಶಾಸ್ತ್ರದ ಮೂಲಕವಾಗಿ ಅವುಗಳನ್ನ ನಾವು ಸುಲಭವಾಗಿ ತಿಳಿಯುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವುದು. ಕೊನೆಯದು ಕೆಲವು ವಿಧಗಳು ಆರ್ಥಿಕ ಸೈದ್ಧಾಂತೀಕರಣದಲ್ಲಿ ಅನಿವಾರ್ಯತೆ. ಅಂದ್ರೆ ನಾವು ಎಲ್ಲಾ ವಿಷಯಗಳನ್ನ, ಅರ್ಥಶಾಸ್ತ್ರದ ಎಲ್ಲಾ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಸರಿಯಾಗಿ ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದು ಸಿದ್ಧಾಂತಗಳು ಅವುಗಳ ಅನಿವಾರ್ಯವಾಗಿ ಅವುಗಳನ್ನು ಅರ್ಥೈಸಿಕೊಳ್ಬೇಕಾದ್ರೆ ಗಣಿತಶಾಸ್ತ್ರ ಅತ್ಯಂತ ಅನಿವಾರ್ಯ. ಯಾಕೆಂದ್ರೆ ಗಣಿತಶಾಸ್ತ್ರ ಯಾವಾಗಲೂ ಕೂಡ ಸ್ಪಷ್ಟ ಮತ್ತು ನಿಖರವಾಗಿ ಅಧ್ಯಯನ ಮಾಡೋದ್ರಿಂದ ನಾವು ಆರ್ಥಿಕ ವಿಷಯಗಳನ್ನ ಎಸ್ಪೆಷಲಿ ಕೆಲವು ಸಿದ್ಧಾಂತಗಳನ್ನ ನಾವು ಗಣಿತಶಾಸ್ತ್ರದ ಮೂಲಕ ಸ್ಪಷ್ಟವಾಗಿ ನಿಖರವಾಗಿ ಅಭ್ಯಾಸ ಮಾಡಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ 8 ಅಂಶಗಳ ಮೂಲಕ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಗಣಿತಶಾಸ್ತ್ರ ಯಾವ ರೀತಿ ಮಹತ್ವ ಆಗಿದೆ ಎನ್ನುವಂಥದ್ದನ್ನ ನಾವು ನೋಡಬಹುದು. ಹೀಗೆ ಇಲ್ಲಿ ಮೊದಲನೇ ಯೂನಿಟ್ನೊಳಗ ಅರ್ಥಶಾಸ್ತ್ರದ ಪರಿಚಯ ಮತ್ತು ಅರ್ಥಶಾಸ್ತ್ರದಲ್ಲಿ ಗಣಿತದ ಪರಿಚಯ ಮತ್ತು ಅದರ ಮಹತ್ವ ಹೇಗಿದೆ ಅನ್ನುವಂಥದ್ದನ್ನ ನಾವು ಮೊದಲನೇ ಯೂನಿಟ್ ಒಳಗ ಅದು ಮೊದಲನೇ ಟಾಪಿಕ್ ಒಳಗ ಅಭ್ಯಾಸವನ್ನ ಮಾಡ್ತೀವಿ ಅನ್ನುವಂಥದ್ದು. ನಂತರದ ಅವಧಿ ಒಳಗ ಇದರೊಳಗೆ ಬರುವಂತ ಅನುಪಾತಗಳು, ಅಸ್ಥಿರಗಳು, ಸ್ಥಿರಾಂಕಗಳು ಅಂತ ಅವುಗಳ ಅರ್ಥ ಮತ್ತು ಅವುಗಳ ವಿವರಣೆಯನ್ನ ಮುಂದಿನ ವಿಡಿಯೋದೊಳಗ ನಾವು ನೋಡೋಣ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.